ಹಾಯ್ ಫ್ರೆಂಡ್ಸ್, ವಿತ್ ಫ್ಯಾಮಿಲಿ ವ್ಲಾಗಿಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಸ್ವದೇಶಿ ಉತ್ಪನ್ನಗಳೆಂದರೆ ಎಲ್ಲರಿಗೂ ಇಷ್ಟ ಅಲ್ವಾ? ನಮಗೆ ಕೆಮಿಕಲ್ ಹಾಕದೆ ಬೆಳೆಸಿದ ಯಾವುದೇ ಉತ್ಪನ್ನ ಆದರೂ ತುಂಬಾ ಇಷ್ಟ. ತರಕಾರಿ ಆದರೂ ಆಗಿರ್ಬೋದು, ತುಂಬಾ ಇಷ್ಟ ಅಲ್ವಾ? ಹಳ್ಳಿಗಳಲ್ಲೆಲ್ಲ ಕೆಮಿಕಲ್ ಹಾಕದೇ ತರಕಾರಿ ಮಾಡ್ತಾರೆ, ಅದೆಲ್ಲ ತುಂಬ ಇಷ್ಟ ಆಗ್ತದೆ. ಹಾಗೆಯೇ ಕೆಲವೆಲ್ಲ ವಸ್ತುಗಳು ಕೆಮಿಕಲ್ ಹಾಕದೆ ಮಾಡ್ತಾರೆ, ಅದು ಕೂಡ ಎಲ್ಲರಿಗೂ ಇಷ್ಟ ಆಗ್ತದೆ. ಅದೇ ರೀತಿ ಇವಾಗಂತೂ ಸಿಗುವ ಪ್ರತಿಯೊಂದು ವಸ್ತು ಕೂಡ ಕೆಮಿಕಲ್ ಹಾಕಿ ಮಾಡೋದಲ್ವ. ನಾವು ಊಟ ಮಾಡುವ ಅನ್ನ ಕೂಡ ಕೆಮಿಕಲ್ನಿಂದಲೇ ಇದೆ. ಹಾಗೆ ನಾನಿವತ್ತು ನಿಮಗೆ ಸಾವಯವ ವಸ್ತುಗಳ ಒಂದು ಸಣ್ಣ ಶಾಪನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಈ ಶಾಪು ಬೀಚ್ ರೋಡ್ನಲ್ಲಿದೆ, ನಮ್ಮ ಬಂಟ್ವಾಳ ತಾಲೂಕಿನ ಬೀಚ್ ರೋಡ್ನಲ್ಲಿದೆ. ನನಗೆ ಕೂಡ ಅಷ್ಟು ಗೊತ್ತಿರಲಿಲ್ಲ ಇದರ ಬಗ್ಗೆ. ನಾನು 1 ವರ್ಷದ ಮೊದಲು ಈ ಶಾಪಿನ ಬಗ್ಗೆ ತಿಳ್ಕೊಂಡೆ. ಹಾಗೆ ಮೊನ್ನೆ ಕೂಡ ಅಲ್ಲಿಗೆ ನಾನು ವಿಸಿಟ್ ಮಾಡಿದ್ದೆ. ಸಣ್ಣ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅನಿಸಿತು. ಆದ ಕಾರಣ ಈ ಒಂದು ಸಣ್ಣ ವಿಡಿಯೋವನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಶಾಪಿನ ಹೆಸರು ಅಮೃತ ಸಾವಯವ ಉತ್ಪನ್ನಗಳ ಮಾರಾಟ ಮಳಿಗೆ ಅಂತೇಳಿ. ಇದು ತಾಲೂಕು ಆಫೀಸಿನ ಆಪೋಸಿಟಲ್ಲಿದೆ. ಅಂದರೆ ಈ ಶಾಪನ್ನು ಕಂಡುಹಿಡಿಯಲಿಕ್ಕೆ ಅಷ್ಟೇನು ಕಷ್ಟ ಇಲ್ಲ, ಯಾಕೆಂದರೆ ಬಂಟ್ವಾಳದ ತಾಲೂಕು ಆಫೀಸಿನ ಆಪೋಸಿಟಲ್ಲೇ ಈ ಶಾಪ್ ಇರೋದು. ಅಮೃತ ಸಾವಯವ ಉತ್ಪನ್ನಗಳ ಮಾರಾಟ ಮಳಿಗೆ ಅಂತೇಳಿ ಒಂದು ಸಣ್ಣ ಶಾಪು. ನಮಗೆ ಬೇಕಾದ ಎಲ್ಲ ವಸ್ತುಗಳು ಅಂದರೆ ಸಾವಯವ ವಸ್ತುಗಳು ಅಲ್ಲಿ ದೊರೆಯುತ್ತದೆ. ಸಿರಿಧಾನ್ಯಗಳು ಕೂಡ ತುಂಬಾ ಇದೆ. ನಮಗೆ ಬೇಕಾದರೆ ಸಿರಿಧಾನ್ಯಗಳನ್ನು ಆ ಶಾಪಿನಿಂದ ಪರ್ಚೇಸ್ ಮಾಡ್ಬೋದು. ಅದೇ ರೀತಿ ಸಾವಯವ ಬೆಲ್ಲ, ನಾನು ಸಾವಯವ ಬೆಲ್ಲವನ್ನು 1 ವರ್ಷದಿಂದ ಅಲ್ಲಿಂದ ತರ್ತಾ ಇದ್ದೇನೆ. ತುಂಬ ಒಳ್ಳೆಯದಾಗಿರ್ತದೆ. ಅಂದರೆ ಏನು ಕೆಮಿಕಲ್ ಇಲ್ಲದೆ ನ್ಯಾಚುರಲ್ ಆಗಿ ಮಾಡಿದ ಸಾವಯವ ಬೆಲ್ಲ ತುಂಬ ಟೇಸ್ಟಾಗಿರ್ತದೆ. ಹಾಗೆಯೇ ಹರಸಿನ ಹುಡಿ ಮತ್ತು ಇನ್ನು ಗೋಮೂತ್ರ ಹಾಗೂ ಗೋ ಸಗಣಿಯಿಂದ ಮಾಡಿದ ಕೆಲವೆಲ್ಲ ಮೆಡಿಸಿನ್ಗಳು, ಅಂದರೆ ಬೇರೆ ಬೇರೆ ರೋಗಕ್ಕೆ ಬೇಕಾದಂಥ ಗೋಮೂತ್ರದಿಂದ ಮಾಡಿದ ಇದು ಮೆಡಿಸಿನ್ ಕೂಡ ಇದೆ. ಹಾಗೆಯೇ ತರಕಾರಿಗಳು, ಫ್ರೆಶ್ ತರಕಾರಿ, ಊರಲ್ಲಿ ಬೆಳೆಸಿದ ತರಕಾರಿ, ಅದು ಕೂಡ ಮಾರಾಟಕ್ಕಿದೆ. ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ತುಳುವಲ್ಲಿ ಕೂಡ ಮಾತಾಡ್ತೇನೆ, ಯಾಕೆಂದರೆ ಕೆಲವರಿಗೆ ತುಳುವಲ್ಲಿ ವ್ಲಾಗ್ ಮಾಡಬೇಕು, ಮಾತಾಡಬೇಕು ಅಂತ ಹೇಳ್ತಾರೆ. ಆದ ಕಾರಣ ಸ್ವಲ್ಪ ತುಳುವಲ್ಲಿ ಕೂಡ ನಾನು ವಿಡಿಯೋದಲ್ಲಿ ಮಾತಾಡ್ತೇನೆ. ಫ್ರೆಂಡ್ಸ್, ಯಾನೀನಿ ನಿಕ್ಲೆಗ್ ಸಾವಯವ ಒಂಜಿ ಅಂಗಡಿದ ಬಗ್ಗೆ ಯಾನಪ್ಪ ನಂದುಲ್ಲೆ ಒಂದು ಬೀಚ್ ರೋಡ್ದ ತಾಲೂಕು ಆಫೀಸದ ಆಪೋಸಿಟ್ ಸೈಡ್ ಉಂಡು ಅಮೃತ ಸಾವಯವ ಉತ್ಪನ್ನಗಳ ಮಾರಾಟ ಮಳಿಗೆ ಎಂದು ಒಂಜಿ ಎಲ್ಲಿಯ ಶಾಪ್ ಉಂಡು. ಎಂಕಲ್ನ ಊರದಕ್ಲೆ ಏರಾಂಡ ಇತ್ತಂಡ ನಾನು ಏನ ವೀಡಿಯೋನು ತೊಗೊಂಡಿತ್ತಂಡ ಪ್ಲೀಸ್ ಆ ಶಾಪಿಗೂ ವಿಸಿಟ್ ಮಲ್ಪುಲೆ. ಅಂಚೆನೆ ಎಂಕಲ್ನ ಊರದ ಕೆಲವು ವಸ್ತುಗಳನ್ನು ನಿಕ್ಲು ಪೂರ ಗೆತೊನ್ಲೆ. ಸಾವಯವ ಪಂಡ ಕೆಮಿಕಲ್ ಪಾಡಂದೆ ಮಲ್ತಿನ ವಸ್ತುಗಳು ಅವಳು ಉಂಡು. ಈ ಸಾವಯವ ಉತ್ಪನ್ನ ಪಂಡ ಈಗ ಕೆಮಿಕಲ್ ದಾಲ ಪಾಡಂದೆ ಮಲ್ಪುನ ಅಂಚ ಅದು ಭಾರಿ ಎಡ್ಡೆ ಆರೋಗ್ಯಗ್ಲ. ಯಾನು ಬೆಲ್ಲನು 1 ವರ್ಷದಿಂಚಿ ಯೂಸ್ ಮಾಡ್ತೊಂದುಲ್ಲೆ ಭಾರಿ ಎಡ್ಡೆ ಉಂಡು ಆ ಬೆಲ್ಲಲ. ಅಂಚನೆ ಅವಳು ಗೋಮೂತ್ರ, ಅಂಚನೆ ಗೋ ಸೆಗಣಿ ಐಟ್ ಮಲ್ತಿನ ಅಂಚಿನ ಆರೋಗ್ಯಗ ಬೊಡಾಯಿನ ಕೆಲವು ಮರದಲ್ಲ ಅವಳು ಉಂಡು. ಆಯ್ನೆಲ್ಲ ಬೊಡಾಂಡ ಗೆತೊನೊಲಿ ಅಂಚನೆ ಮಲ್ತಾನಿ ಮಿಟ್ಟಿ ಅವು ಪೂರ ಉಂಡು. ಇತ್ತೆ ಅವಳು ತಿಕ್ಕುನ ಕೆಲವು ಐಟಮ್ಸ್ದ ವೀಡಿಯೋನು ಯಾನಿಕ್ಲೆಗ್ ತೋಜ್ಪ ಒಂದುಲ್ಲೆ. ಅಂಚನೆ ಕೆಲವು ಗೋಮೂತ್ರ, ಅಂಚನೆ ಗೋ ಸೆಗಣಿಡಿ ಮಲ್ತಿನ ಕೆಲವು ಮೆಡಿಸಿನ್ಲ ಯಾನಿಕ್ಲೆಗ್ ತೋಜ್ಪ ಒಂದುಲ್ಲೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಆ ಶಾಪಿಗೆ ಹೋಗೋಣ. ಅದೇ ರೀತಿ ಆ ಶಾಪಲ್ಲಿ ಏನೆಲ್ಲ ಇದೆ ಅಂತೇಳಿ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇದುವೇ ಬಂಟ್ವಾಳ ತಾಲೂಕಿನ ಮಿನಿ ಆಡಳಿತ ಸೌಧ, ಅಂದರೆ ತಾಲೂಕು ಆಫೀಸ್. ನೋಡಿ, ಇದರ ಆಪೋಸಿಟೇ ನಾನು ಹೇಳಿದ ಸಾವಯವ ಅಂಗಡಿ ಇರುವುದು. ನೋಡಿ, ಅಮೃತ ಸಾವಯವ ಉತ್ಪನ್ನಗಳ ಮಾರಾಟ ಅಂತೇಳಿ ಇಲ್ಲಿ ಬೋರ್ಡ್ ಇದೆ. ಕರೆಕ್ಟ್ ಆಡಳಿತ ಸೌಧದ ಆಪೋಸಿಟಲ್ಲಿದೆ ಈ ಮಳಿಗೆ. ಇಲ್ಲಿ ನೋಡಿ, ಇವಾಗ ಊರಿನ ತರಕಾರಿಗಳು ಕೂಡ ಮಾರಾಟಕ್ಕಿದೆ. ಅದೇ ರೀತಿ ಜೀನಿ ಪೌಡರ್, ಉಪ್ಪಿನಕಾಯಿ, ಅರಸಿನ ಹುಡಿ, ಫಿನೈಲ್ ಅದೆಲ್ಲ ಈ ಶಾಪಲ್ಲಿ ನಮಗೆ ಸಿಗ್ತದೆ. ಹಾಗೆಯೇ ಇಲ್ಲಿ ಧಾನ್ಯಗಳು ಕೂಡ ಇವೆ.
ನೋಡಿ ಫ್ರೆಂಡ್ಸ್, ಇಲ್ಲಿ 2 ವಿಧದ ಬೆಲ್ಲ ಇದೆ. ಒಂದು ಬಕೆಟ್ ಬೆಲ್ಲ, ಇನ್ನೊಂದು ಅಚ್ಚು ಥರ ಇರುವ ಬೆಲ್ಲ. ನಾನಿಲ್ಲಿ ಬಕೆಟ್ ಥರ ಇರುವ ಬೆಲ್ಲವನ್ನು ಯಾವಾಗಲೂ ಯೂಸ್ ಮಾಡೋದು. ಇಲ್ಲಿ ನೋಡಿ ಜೋನಿ ಬೆಲ್ಲ, ಇದು ದೋಸೆಗೆಲ್ಲ ಹಾಕಿ ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ. ಅದು 150 ರೂಪಾಯಿ ಒಂದು ಬಾಕ್ಸಿಗೆ. ನೋಡಿ ಇದು ಗೀರ್ ದನದ ತುಪ್ಪ, ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಅದೇ ರೀತಿ ಇಲ್ಲಿ ಬ್ರೌನ್ ಶುಗರ್, ಇದು ಒಂದು ಪ್ಯಾಕಿಗೆ 120 ರೂಪಾಯಿ. ನೋಡಿ ಪ್ಯಾಕ್ ಈ ಥರ ಇದೆ. ಇದು ಪಾರಿಜಾತ ಅರ್ಕ, ಸ್ಪಾಂಡಿಲೈಟಿಸ್ನವರಿಗೆ ಇದನ್ನು ಉಪಯೋಗಿಸಬಹುದು. ಇದು ದಂತ ಮಂಜನ್, ಗೋವಿನ ಸೆಗಣಿಯ ಹುಡಿಯಿಂದ ತಯಾರು ಮಾಡೋದು ಈ ದಂತ ಮಂಜನ್. ಇದು ನೋಡಿ ಗೋವಿನ ಬೆರಣಿ, ಅಗ್ನಿಹೋತ್ರ ಹೋಮಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಈ ಥರ ಇದೆ ನೋಡಿ. ನೋಡಿ ಇದು ಶ್ವಾಸಕೋಶ ಸಂಬಂಧಿ ಕಾಯಿಲೆಗೆ ಈ ಅರ್ಕವನ್ನು ಉಪಯೋಗಿಸ್ತಾರೆ. ಅಂದರೆ ಉಬ್ಬಸ ಎಲ್ಲ ಇದ್ದರೆ ಈ ತುಳಸಿ ಅರ್ಕವನ್ನು ಕುಡಿಯಬಹುದು. ವಾತ ಸಂಬಂಧ ಗಂಟು ನೋವಿಗೆ ಈ ಅರ್ಕವನ್ನು ಯೂಸ್ ಮಾಡಬಹುದು. ನೋಡಿ ಈ ಅರ್ಕವನ್ನು ಥೈರಾಯ್ಡ್ ಮತ್ತು ಕ್ಯಾನ್ಸರಿಗೆ ಯೂಸ್ ಮಾಡಬಹುದು. ಅಂಥವರು ಇದನ್ನು ತಗೊಳ್ಬಹುದು. ಇದು ಲೋಬಾನಿದ್ದು ಪ್ಯಾಕ್ ಈ ಥರ ಇದೆ. ಇದು ಮುಲ್ತಾನಿ ಮಿಟ್ಟಿ, ಹಾಲು, ಅರಸಿನ ಹಾಗೂ ಮುಲ್ತಾನಿ ಮಿಟ್ಟಿಯನ್ನು ಹಾಕಿ ನಾವು ಫೇಸ್ ವಾಶ್ ಮಾಡ್ಬೋದು. ತುಂಬಾ ಒಳ್ಳೆಯದು ಫೇಸಿಗೆ. ಇದು ಅಗ್ನಿಹೋತ್ರ ಧೂಪದ ಬತ್ತಿ, ಇದು ಗೋವಿನ ಸೆಗಣಿಯಿಂದ ಮಾಡೋದು. ಪೂಜಾ ಫಂಕ್ಷನಿಗೆಲ್ಲ ಇದನ್ನು ಉಪಯೋಗಿಸ್ತಾರೆ. ನೋಡಿ ಫ್ರೆಂಡ್ಸ್, ನಾನು ತಗೊಂಡು ಬಂದ ಬೆಲ್ಲ ಬಿಡಿಸಿ ತೋರಿಸ್ತೇನೆ ನಾನು ನಿಮಗೆ. ನೋಡಿ ಈ ಥರ ಇದೆ. ನೋಡಿ ಹೀಗೆ ಇದೆ. ಇದನ್ನಿನ್ನು ಸಣ್ಣ ಸಣ್ಣ ತುಂಡು ಮಾಡಿ ನಾನು ಬಾಕ್ಸಲ್ಲಿ ಹಾಕಿಡೋದು. ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ಸಾವಯವದ ಉತ್ಪನ್ನಗಳು ಬೇಕಿದ್ದರೆ ಆ ಶಾಪಿಗೆ ವಿಸಿಟ್ ಮಾಡಿ, ಅದೇ ರೀತಿ ನಿಮಗೆ ಬೇಕಾದ್ದನ್ನು ತಗೊಳ್ಳಿ. ಫ್ರೆಂಡ್ಸ್, ಇವತ್ತಿನ ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.